ವಿಚಾರ ಬಿದ್ದಿರ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಇಲ್ಲಿ ಎಲ್ಲಿ ದನಗಳು ಸತ್ತು ಬಿದ್ರೆ ಅದು ಲೆಕ್ಕನೇ ಇಲ್ಲ. ದನ ಬೆಳಿ ಜನ ಬೆಳಿ ದನ ಇದ್ರೆ ಮನುಷ್ಯ ಬಿದ್ದರೆ ಎರಡು ಮನುಷ್ಯ ಬರ್ತಾರೆ. ದನ ಕರು ಬಿದ್ರೆ ಅಲ್ಲ ಬೆಳಿಗ್ಗೆಯಿಂದ ಈ ರೀತಿ ಇನ್ಸಿಡೆಂಟ್ ಆಗಿದೆ. ಈ ಮಸ್ಕಂಬಿ ಇಲಾಖೆಯವರು ಯಾರು ಇಲ್ವಾ ಇಲ್ಲಿ? ಅಥವಾ ಈ ಸಂಬಂಧಪಟ್ಟ ಈ ರಸ್ತೆ ಪಂಚಾಯತಿಯವರಾಗಲಿ ಅಥವಾ ಸಂಬಂಧಪಟ್ಟ ಈ ಇಲಾಖೆಯವರಾಗಲಿ ಈ ತರ ಮರಗಳಿರುವ ಜಾಗದಲ್ಲಿ ಕಾಡಲ್ಲಿ ಜಂಗಲ್ ಕಡಿಸ್ತಾರೆ ಇವರು ಕರೆಂಟ್ ಹೇಳ್ಕೊಟ್ಟಿದ್ದಾರಲ್ಲ, ಇವ್ರಿಗೆ ಪ್ರಜ್ಞೆ ಇದೆಯಾ? ಸರ್, ಈಗ ಮರ ಬಿದ್ದು ಈ ತರ ಒಂದು ಮೃತಪಟ್ಟಿದ್ದಾರೆ ದನಗಳು. ಇವತ್ತು 11 ಕಾಲ ಗಂಟೆಗೆ ಇಲ್ಲಿ ಮರ ಬಿದ್ದು ಜಾನುವಾರುಗಳು ಕರೆಂಟ್ ಲೈನ್ ಕಟ್ಟಾಗಿ ಇಲ್ಲಿ ಜಾನುವಾರುಗಳು ಸತ್ತೋಗಿದ್ದಾವೆ. ಈ ಸ್ಥಳಕ್ಕೆ ಯಾರಾದ್ರೂ ಅಧಿಕಾರಿಗಳು ಏನಾದ್ರು ಭೇಟಿ ಕೊಟ್ಟರು? ಅಧಿಕಾರಿಗಳು ಬಂದು ನೋಡಿದ್ರು, ಹೋದ್ರು. ಮತ್ತೆ ಇದಕ್ಕೆಲ್ಲ ಏನು ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ತಹಸೀಲ್ದಾರರು ಬಂದ್ರು, ನೋಡಿದ್ರು, ಸೀದಾ ಹೋದ್ರು. ಮತ್ತೆ KEB ಅವರು ಬಂದು ನಿಂತ್ಕೊಂಡು ನೋಡಿದ್ರು, ಹೋದ್ರು. ಏನು ಕ್ರಮ ಕೈಗೊಂಡಿಲ್ಲ. ಪಂಚಾಯತಿಯವರಾಗ್ಲಿ, KEB ಅವರಾಗ್ಲಿ, ಅಥವಾ ತಹಸೀಲ್ದಾರರಾಗ್ಲಿ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ ಯಾರು ಬಂದು ಈ ರಸ್ತೆಯಲ್ಲಿ ಸಾರ್ವಜನಿಕರು ಇವತ್ತು ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೆ 3:10-50-60 ಗಣಪತಿ ಕಟ್ಟೆಯಿಂದ ಕೆಳಬೈಲಿಂದ ಮಕ್ಕಳೆಲ್ಲ ಓಡಾಡ್ತಾರೆ. ಇದ್ರ ಬಗ್ಗೆ ಈ ತರದ ದೊಡ್ಡ ಘಟನೆ ನಡೆದಿದೆ. ವೈರ್ ಬಿದ್ದು ತುಂಡಾಗಿ ಕಟ್ಟಾಗಿ ಬಿದ್ದಿದ್ದಾವೆ. ಈ ಲೈನ್ ಕ್ಲಿಯರ್ ಮಾಡ್ದೇನೆ ಕರೆಂಟ್ ಪವರ್ ಸಪ್ಲೈ ಇರುವಂತ ಜಾಗದಲ್ಲಿ ಸಾರ್ವಜನಿಕರು, ಮಕ್ಕಳು, ದನ ಕರು ಓಡಾಡ್ತವೆ, ವೆಹಿಕಲ್ ಎಲ್ಲ. ಇದನ್ನ ಕಂಡ ಅಧಿಕಾರಿಗಳು ಬಂದು ಯಾರು ಇದ್ರ ಬಗ್ಗೆ ಇಷ್ಟು ದೊಡ್ಡ ಘಟನೆ ನಡೆದ್ರು ಕೂಡ ಅವರು ಬಂದು ಇದ್ರ ಬಗ್ಗೆ ಏನು ಅಂತ ಹೇಳಿ ನೋಡಿದೆ. ಈ ಸತ್ತ ದನ ಹಣ ಬಿದ್ದು ಕಣ್ಣಾರೆ ಕಂಡ್ರು ಕೂಡ ಒಬ್ರು ಬಂದವರು ಇದ್ರ ಬಗ್ಗೆ ಏನಾದ್ರು ಒಂದು ತೀರ್ಮಾನ ತಗೊಳ್ಬೇಕಲ್ಲ, ಅಥವಾ ಬಗ್ಗೆ ಅದನ್ನ ತೆರವುಗೊಳಿಸ್ಬೇಕಲ್ಲ. ಅದನ್ನ ಯಾರು ಮಾಡಿಲ್ಲಲ್ಲ ಇಷ್ಟ ತನಕ. ಬೆಳಿಗ್ಗೆ 11 ಗಂಟೆಯಿಂದ ಹಿಡಿದು ಇವತ್ತು 3-4 ಗಂಟೆ ಆದವರೆಗೆ ಆದ್ರೂ ಕೂಡ ಇದನ್ನ ತೆರವುಗೊಳಿಸೋದು ಹೀಗೆ ಇಲ್ಲೇ ಬಿದ್ದಿರೋದ. ತೊಂದರೆ ಆಗಿರ್ತಕ್ಕಂಥವ್ರು ಏನು ಪ್ರಾಣ ತಗೊಳಕಾಗ್ತದ? ಎಲ್ಲರಿಗೂ ಕಳಸ ತಾಲೂಕು ಕೂಡ ಆಗಿದೆ. ತಾಲೂಕಾದ್ರೂ ಇಲ್ಲಿ ವೈದ್ಯಾಧಿಕಾರಿಗಳು ಕೂಡ ಇಲ್ಲ. ಅಂದ್ರೆ ಈ ತರ ದನ ಸತ್ತೋದ್ರೆ ಪೋಸ್ಟ್ ಮಾರ್ಟಮ್ ಮಾಡಕ್ಕೂ ಕೂಡ ಇಲ್ವಾ? ಕಳಸದಲ್ಲಿ ಪಶು ಇಲಾಖೆ ಅಧಿಕಾರಿಗಳು ಕೂಡ ಇದ್ದು, ಹಾಸ್ಪಿಟ್ಲು ಕೂಡ ಇದ್ದು, ಜಾನುವಾರುಗಳು ಇಲ್ಲಿ ಸತ್ತು ರಸ್ತೆಯಲ್ಲಿ ಬಿದ್ದು 3 ದಿವಸ ಆದ್ರೂ ಕೂಡ ಒಬ್ರು ಒಂದು ಪೋಸ್ಟ್ ಮಾರ್ಟಮ್ ಮಾಡೋದಾಗ್ಲಿ, ಅದನ್ನ ತೆರವುಗೊಳಿಸೋದಾಗ್ಲಿ ಯಾರು ಇಲ್ಲ. ಇದನ್ನ ಯಾರು ಕಾಯ್ತಾ ಕೂರೋರು? ಯಾರು ಇದನ್ನ ಸಂಬಂಧಪಟ್ಟವ್ರು ಯಾರ ಹತ್ರ ಹೇಳಿದ್ರು ಏನು ಪ್ರಯೋಜನ ಆಗಿಲ್ಲ. ಆಯ್ತಾ? ಇನ್ನು ಅಧಿಕಾರಿಗಳಿಗೆ ನಾವು ಈ ತರ ನಿರ್ದೇಶ ಕಂಡಾಗನು ಅಧಿಕಾರಿಗಳು ನಮ್ಮ ತಾಲೂಕಾಗಿದೆ ಇದಾರೆ ಅಂತ ಹೇಳೋದ, ಇಲ್ಲ ಅಂತ ಹೇಳೋದ. ಬಂದ್ರು ಯಾರು ಹೇಳಿ ನೋಡಿದ್ರು ಸುಮ್ಮನೆ ಹೋದ್ರು ಅವ್ರ ಪಾಡಿಗೆ. ಅವ್ರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಲ್ವಾ? KEB ಇರ್ಬೋದು, ಪಂಚಾಯತ್ ಇರ್ಬೋದು, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ತಹಸೀಲ್ದಾರ್ ಇರ್ಬೋದು. ಇವ್ರು ಬಂದು ಇದು ಈ ರೀತಿ ಇನ್ಸಿಡೆಂಟ್ ನಡೆದಿದೆ, ಇದ್ರ ಬಗ್ಗೆ ಈ ರೀತಿ ಅನಾಹುತ ಆಗ ಕಾರಣ ಏನು ಅನ್ನೋದನ್ನ ಅವ್ರು ತಿಳ್ಕೊಂಡು ಅದ್ರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಇಲಾಖೆಯವರು ತಕ್ಷಣವೇ ಇದನ್ನ ತೆರವುಗೊಳಿಸಬೇಕು. ರಸ್ತೆಯಿಂದ ತೆರವುಗೊಳಿಸ್ತೇನೆ ರಾತ್ರಿ ಹಗಲು ರಸ್ತೆಯಲ್ಲಿ ಬೀರೋದಂತಾರೆ. ಇದನ್ನ ಕಾಯೋರು ಯಾರು? ಇದನ್ನ ಯಾರ ಹತ್ರ ಕೇಳೋದು ಯಾರು? ಸಾರ್ವಜನಿಕರು. ನನ್ನ ಹೆಸರು KN ಭೋಜೇಗೌಡ. ದನ ನಿಮ್ದೇನಾ? ನಮ್ದೆ. ಅಲ್ಲಿ ಒಂದಿದೆ, ಇದೊಂದಿದೆ, ಇದು ನಮ್ದು. ಆ ದನ ನಮ್ಮ ಪಕ್ಕದ ಮನೆಯವ್ರದ್ದು, ಗೋಪಾಲ್ ಗೌಡ್ರು ಅಂತ ಹೇಳಿ. ಸೊ ಅದನ್ನೊಂದು 11-11:30 ಅಂದಾಜು. ಕೂಡಲೇ ವಿಷಯ ಗೊತ್ತಾದ ಕೂಡಲೇ ನೀವು ಬಂದಿದ್ದೀರಿ? ಕೂಡಲೇ ವಿಷಯ ಗೊತ್ತಾಯ್ತು. ನಾನೆಲ್ಲ ಹೊರಗಡೆ ಟ್ರಿಪ್ ಹೊರಟಿದ್ದೆ, ಮತ್ತೆ ಅಲ್ಲಿ ಡ್ರೈವರ್ ಮಾಡಿ ಕಳಿಸಿ ನಾನು ಬಂದೆ ಇಲ್ಲಿಗೆ. ಈಗ ಅಧಿಕಾರಿಗಳು ಯಾರ್ಯಾರು ಬಂದಿದ್ರು? ಅಧಿಕಾರಿಗಳು 112 ಗಾಡಿ ಬಂದಿತ್ತು, ಮತ್ತೆ ಇದು KEB ಇಂದ ಮೆಸ್ಕಾಂ ಇಂದ ಬಂದಿದ್ರಂತೆ, ನಂಗೆ ಗೊತ್ತಿಲ್ಲ. ಮತ್ತೆ ಇವರು ತಹಸೀಲ್ದಾರರು ಬಂದು ಹೋಗಿದಾರಂತೆ. ನಾವೀಗ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಅದು ಪೋಸ್ಟ್ ಮಾರ್ಟಮ್ ಆಗ್ಲಿಕ್ಕೆ ಮೂಡಿಗೆರೆಯಿಂದ ಡಾಕ್ಟರ್ ಬರ್ಬೇಕು, ಅವ್ರನ್ನ ಕರೆಸ್ತೀವಿ ಅಂತೇಳಿ ಪೊಲೀಸ್ ಇಲಾಖೆಯಿಂದ ಹೇಳಿದ್ದಾರೆ. ಇಲ್ಲಿ ಯಾರು ಇಲ್ವಾ ಸರ್ ವೈದ್ಯರು? ಇಲ್ಲಿ ವೈದ್ಯರು ಪೋಸ್ಟ್ ಮಾರ್ಟಮ್ ಮಾಡೋಂಥ ವೈದ್ಯರು ಯಾರು ಇಲ್ಲ ಅಂತ ಕಾಣುತ್ತೆ. ಇಲ್ಲಿ ಡಾಕ್ಟರ್ ಇಲ್ಲಿ ಮೂಡಿಗೆರೆಯಿಂದಾನೇ ಬರ್ಬೇಕು. ಈಗ ಗಣಪತಿ ಕಟ್ಟೆ ಭಾಗದಿಂದ ಮತ್ತೆ ಎಲ್ಲಾ ಸ್ಕೂಲ್ ಮಕ್ಕಳು ಒಂದು 25-30 ಮಕ್ಕಳು ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಆ ಸಂದರ್ಭದಲ್ಲಿ ಈ ತರ ಎಲ್ಲಾರು ಘಟನೆ ಆದ್ರೆ ಏನ್ ಮಾಡ್ತಾರೆ? ಇದು ಈಗ ಏನಾಗಿದೆ ಅಂತ ಹೇಳಿದ್ರೆ, ಇದು ಬಿದ್ದ ತಕ್ಷಣ ಅಲ್ಲಿ ಈಗ ನೋಡಿ ಅಲ್ಲಿ ಟಿಪ್ಪರ್ ಲಾರಿ ನಿಂತಿದೆ. ಲಾರಿ ಚಾಲಕ ಮತ್ತೆ ಓನರ್ ಬಂದಿದ್ರಂತೆ. ಅವರು ಇಲ್ಲಿ ಬಂದು ಇದ ಬಿದ್ದಿದ್ ನೋಡಿ ತಕ್ಷಣ ಗಾಡಿ ಹಿಂದೆ ತಗೊಂಡೋಗಿ ನಿಲ್ಸಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಭಾರಿ ದೊಡ್ಡ ಅನಾಹುತ. ಸಾಧಾರಣ 8:30 ಟೈಮಲ್ಲಿ ಎಲ್ಲಾರು ಆಗಿದ್ರೆ, 8:30-9 ಗಂಟೆ ಟೈಮಲ್ಲಿ ಎಲ್ಲಾರು ಇದಾಗಿದ್ರೆ, ನಮ್ಮಲ್ಲಿ ಸಾವಿರಾರು ಜನ ಈ ಸ್ಕೂಲ್ ಮಕ್ಕಳು ಸಾಧಾರಣ 35-40 ಮೇಲೆ ಮಕ್ಕಳು ಈ ದಾರಿಲಿ ನಡ್ಕೊಂಡು ಹೋಗ್ತಾರೆ. ಮಕ್ಕಳು ಮಾತ್ರ ಅಲ್ಲ, ಪೇರೆಂಟ್ಸು ಮತ್ತೆ ತಂದೆ ತಾಯಿಗಳು ಎಲ್ಲರೂ ಈ ದಾರಿಲಿ ತಿರುಗ್ತಾರೆ. ಅವಾಗಾಗಿದ್ರೆ ಭಾರಿ ಅನಾಹುತ, ಪ್ರಾಣಹಾನಿ, ಸಿಕ್ಕಾಪಟ್ಟೆ ಪ್ರಾಣಹಾನಿ ಆಗ್ತೈತೆ. ಯಾಕಂದ್ರೆ ಮಕ್ಕಳು ಒಬ್ರು ಕೈ ಹಿಡ್ಕೊಂಡು ಇಡೀ ರೋಡಲ್ಲೆಲ್ಲ ಒಟ್ಟಿಗೆ ಬರ್ತಾ ಇರ್ತಾರೆ. ಇಲ್ಲಿ ಮತ್ತೆ ವೆಹಿಕಲ್ಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಭಾರಿ ದೊಡ್ಡ ಅನಾಹುತ ಆಗ್ತಿತ್ತು. ಏನೋ ಈ ನಮ್ಮ ಪ್ರಾಣಿಗಳು ಇದು ಬಿದ್ದಿದ್ರಿಂದ, ದನಗಳು ಬಿದ್ದಿದ್ರಿಂದ ನೋಡಿ ಎಲ್ಲರೂ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಭಾರಿ ದೊಡ್ಡ ಅನಾಹುತ ಆಗ್ತಿತ್ತು. ಅದು ಬೇರೆ ಈಗ ಮಳೆ ಗಾಳಿಯಿಂದ ಸ್ವಲ್ಪ ಮರಗಳು ಬೀಳ್ತಾ ಇದಾವೆ. ಹೌದು, ಹಾಗಾಗಿ ಸ್ವಲ್ಪ ವಿದ್ಯುತ್ ಸ್ವಲ್ಪ ಕೆಲವು ಕಡೆ ಇತ್ತು, ಕೆಲವು ಕಡೆ ಇಲ್ಲ. ಹೌದು.
ಇದು ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಈಗ ಇದು ಒಣಗಿದ ಮರ, ಅದು ಯಾರ್ದು ಬೇಜವಾಬ್ದಾರಿ ಅಂತ ನಾವ್ ಯಾರಿಗೂ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ರೋಡ್ ಬದಿ ಇರೋಂತ ಇಂತ ಒಣಗಿದ ಮರಗಳನ್ನ, ಕೊಂಬೆಗಳನ್ನ ತೆಗ್ಸ್ಲೇಬೇಕು. ಯಾಕಂತ ಹೇಳಿದ್ರೆ ಮೊನ್ನೆ ಸಂಸ್ಥೆಯಲ್ಲಿ ಒಂದು ಇದೇ ರೀತಿ ಆಯ್ತು. ಪಾಪ ಅವನು ಬೈಕಲ್ಲಿ ಹೋಗುವಾಗ ಒಂದು ಮರದ ಕೊಂಬೆ ಬಿದ್ದು ಸ್ಪಾಟ್ ಆಗಿದ್ದಾಯ್ತು. ಅದೇ ರೀತಿ ಇಲ್ಲಿನೂ ಇದೇ ಪ್ರಾಬ್ಲಮ್. ಅಂದ್ರೆ ಅದು ಮರದ ಕೊಂಬೆ ತಲೆ ಮೇಲೆ ಇದು ಬೈಕ್ ಮೇಲೆ ಬಿದ್ದು ಇದಾಯ್ತು. ಇದು ಕರೆಂಟ್ ಲೈನ್ ಮೇಲೆ ಬಿದ್ದಿದೆ. ಇಂಥದ್ನೆಲ್ಲ ತೋಟದ ಮಾಲೀಕರೆಲ್ಲ ಆದಷ್ಟು ಜಾಗ್ರತೆ ಮಾಡಿ ಇದನ್ನೆಲ್ಲ ತೆಗ್ಸ್ಬೇಕು. ರೋಡಿಗೆ ಬಂದಂತ ಒಣಗಿದ ಕೊಂಬೆಗಳನ್ನ, ಮರಗಳನ್ನ. ಮತ್ತೆ KB ಅವ್ರು, ಮೆಸ್ಕಾಂ ಅವರು ಅಷ್ಟೇ ನೋಡಿ, ಇಲ್ಲೆಲ್ಲ ನೋಡಿ ಮರ ಹೆಂಗಿದೆ ನೋಡಿ. ಮೇಲೆ ಇಲ್ಲಿ ದೊಡ್ಡ ಲೈನ್, ಇದು 11 KV ಏನ ಲೈನ್ ಹೋಗಿದೆ. ಇದನ್ನ ಸುಮ್ನೆ ಫ್ರೀ ಬಿಟ್ಟಿದ್ದಾರೆ. ಅದ್ರ ಅಡಿಗಡೆನೆ ಮೆಸ್ಕಾಂ ಅವ್ರು ಲೈನ್ ಎಳ್ದಿದ್ದಾರೆ. ಇದನ್ನೆಲ್ಲ ಅವ್ರು ಇದನ್ನ ತೆರವುಗೊಳಿಸ್ಕೊಂಡು, ಈಗ ಆ ಲೈನ್ ಎಳಿಬೇಕು ಅಂತಂದ್ರೆ ಇದನ್ನ ಇಂಥ ಮರಗಳನ್ನೆಲ್ಲ ತೆರವುಗೊಳಿಸ್ಕೊಳ್ಬೇಕಲ್ಲ. ಅದೇನು ತೆರವುಗೊಳಿಸ್ತಿಲ್ಲ, ಹಂಗೆ ಲೈನ್ ಎಳ್ದಿದ್ದಾರೆ. ಇದು ಹಿಂಗೆ ಬಿಟ್ರೆ ಮುಂದೆ ಅನಾಹುತ ಆಗಂತದ್ದೇ ಚಾನ್ಸ್ ಇದೆ. ಇದು ಈಗ ವೈದ್ಯಾಧಿಕಾರಿಗಳು ಎಷ್ಟೊತ್ತಿ ಬರ್ತಾರೆ ಏನಂತ ಮಾಹಿತಿ ಇಲ್ಲ ನಮ್ಗೆ. ಪೊಲೀಸ್ ಇಲಾಖೆಯಿಂದ ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿದ್ವಿ, ಅವ್ರು ಬರ್ತಾರೆ. ಈಗ ಮಾಜರಿಗೆ ಪೊಲೀಸ್ ಇಲಾಖೆಯಿಂದ ಬರ್ತೀವಿ ಅಂತ ಹೇಳಿದ್ದಾರೆ. ಈಗ ಬರ್ಬೋದೇನೋ ಗೊತ್ತಿಲ್ಲ. ಗಿರೀಶ್ ಅಂತ ಹೇಳಿ. ನಮಸ್ಕಾರ ಗೆಳೆಯರೇ. ನಮ್ಮ ಕಳಸ ತಾಲೂಕಿನ ಸುತ್ತಮುತ್ತಲಿನ ಊರಿನ ಸುದ್ದಿಗಳನ್ನ ಬಿತ್ತರಿಸುವ ನ್ಯೂಸ್ ಕರ್ನಾಟಕ ಯಶಸ್ವಿಯಾಗಿ ಮುನ್ನುಗ್ಗುತ್ತಾ ಇದೆ. ನಿಮ್ಮ ಸುತ್ತಮುತ್ತಲಿನ ಎಲ್ಲಾ ಸುದ್ದಿಗಳನ್ನ ಮೊದಲು ತಿಳಿಯಲು ಈಗಲೇ ನ್ಯೂಸ್ ಕರ್ನಾಟಕವನ್ನ ಫಾಲೋ ಮಾಡಿ. ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.